ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ನಾನು ತಿಳಿಯಪಡಿಸ್ತೇನೆ. ತಿರುಗೊಮ್ಮೆ ಸತ್ಯಧ್ವನಿ ಎಂಬುವಂಥ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ನಾನು ಆಹ್ವಾನಿಸುತ್ತೇನೆ. ಮತ್ತು ಈ ಸತ್ಯಧ್ವನಿ ಎಂಬಂಥ ಕಾರ್ಯಕ್ರಮ ಎಂಡ್ ಟೈಮ್ ಫುಲ್ ಗಾಸ್ಪಲ್ ಹಾರ್ವೆಸ್ಟರ್ಸ್ ಇಂಡಿಯಾ ಉಡುಪಿ ಮತ್ತು ಮಂಗಳೂರು ಸಭೆಗಳ ವತಿಯಿಂದ ಪ್ರಸಾರವಾಗುವಂಥದ್ದಾಗಿರ್ತೈತೆ. ಈ ನಮ್ಮ ಸಭೆಯಿಂದ ಪ್ರಸಾರವಾಗುವಂಥ ದೇವರ ವಾಕ್ಯ ಸಂದೇಶಗಳು ನಿಮಗೆ ಹೆಚ್ಚಾಗಿ ಲಭ್ಯವಾಗಬೇಕಾದಲ್ಲಿ ಪಾಸ್ಟರ್ ಎಂ ಪಾಲ್ ಪ್ರವೀಣ್ ಎಂಬಂಥ ಫೇಸ್ಬುಕ್ ಪೇಜ್ ಇದೆ ಮತ್ತು ಯೂಟ್ಯೂಬ್ ಚಾನಲ್ ಇದೆ. ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡುವಂಥದ್ದಾದರೆ ನಿಮಗೆ ನಾವು ಕೊಡುವಂಥ ಸಂದೇಶಗಳು ಹೆಚ್ಚಾಗಿ ಲಭ್ಯವಾಗುವಂಥವಾಗಿರ್ತವೆ. ಹಲ್ಲೆಲೂಯಾ. ಅಷ್ಟು ಮಾತ್ರವಲ್ಲ, ನಿಮಗೇನಾದರೂ ಪ್ರಾರ್ಥನಾ ಸಹಾಯ, ದೇವರ ವಾಕ್ಯ ಸಂಬಂಧಪಟ್ಟ ಆಲೋಚನೆಗಳು ಬೇಕಾದಲ್ಲಿ ಟಿ ವಿ ಪರದ ಮೇಲೆ ಕಾಣ್ತಿರುವಂಥ ಫೋನ್ ನಂಬರನ್ನು ನೀವು ಸಂಪರ್ಕಿಸಬಹುದು. ಖಂಡಿತವಾಗಿ ಪವಿತ್ರಾತ್ಮನ ಸಹಾಯದಿಂದ ನಿಮ್ಗೆ ಆದಷ್ಟು ಸಹಾಯ ಮಾಡುತ್ತೇವೆ ಎಂಬುದನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಲ್ಲೆಲೂಯಾ. ದೇವರು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಯಾವಾಗಲೂ ಒಳ್ಳೆಯವನೇ ಆಗಿರ್ತಾನೆ. ದೇವರಿಂದ ಕೆಟ್ಟದು ಎಂದಿಗೂ ಬರುವುದಿಲ್ಲ. ದೇವರ ವಾಕ್ಯ ಹೇಳ್ತೈತೆ, ಕುಂದಿಲ್ಲದ ಎಲ್ಲ ಒಳ್ಳೆಯ ವರದಾನಗಳು ಎಲ್ಲವೂ ಸಹ ಮೇಲನಿಂದ, ಅಂದರೆ ಜ್ಯೋತಿರ್ಮಯನಾದ ತಂದೆ ದೇವರಿಂದ ನಮಗೆ ಒದಗಿ ಬರುತ್ತವೆ ಎಂಬುದಾಗಿ. ಇದರ ಅರ್ಥ, ದೇವರು ಆತನು ಒಳ್ಳೆಯವನಾಗಿದ್ದಾನೆ. ಆತನಿಂದ ಒಳ್ಳೆಯ ವರಗಳು, ಒಳ್ಳೆಯ ಕಾರ್ಯಗಳು, ಒಳ್ಳೆಯ ಸಂಗತಿಗಳೇ ನಮಗೆ ಯಾವಾಗಲೂ ಒದಗಿ ಬರುವಂಥವಾಗಿರ್ತವೆ. ನಮ್ಮ ಪರಿಸ್ಥಿತಿಗಳು, ನಮ್ಮ ಸುತ್ತಲೂ ನಡೆಯುವಂಥ ಸಂಗತಿಗಳು ದೇವರಿಂದವೇ ಕೆಟ್ಟದು ಬರ್ತೈತೇನೋ, ಎಲ್ಲ ಕೆಟ್ಟದಕ್ಕೂ ದೇವರೇ ಕಾರಣ ಆಗಿದ್ದಾನೆಂಬುದಾಗಿ ತಿಳಿಯುವಂತೆ ಮಾಡುವಂಥವಾಗಿರ್ತವೆ. ಅದೆಲ್ಲ ಸುಳ್ಳಿನ ಸಂಗತಿಯಾಗಿದೆ. ಯಾಕಂದರೆ ಒಳ್ಳೆಯದರಿಂದ ಕೆಟ್ಟದು ಎಂದಿಗೂ ಬರುವುದಿಲ್ಲ. ಹಲ್ಲೆಲೂಯಾ. ಕೆಟ್ಟದರಿಂದ ಸಹ ಒಳ್ಳೆಯದು ಎಂದಿಗೂ ಬರುವುದಿಲ್ಲ. ಒಂದೇ ಬಾವಿಂದ ಸಿಹಿ ಕಹಿ ನೀರು ಅಥವಾ ಉಪ್ಪು ನೀರು ಬರುವುದಿಲ್ಲ. ಹಾಗೆ ದೇವರು ಒಳ್ಳೆಯವನಾಗಿರುವಲ್ಲಿ ಆತನಿಂದ ಕೆಟ್ಟದು ಬರಲಿಕ್ಕೆ ಚಾನ್ಸೇ ಇಲ್ಲ. ಆದ್ದರಿಂದ ದೇವರನ್ನು ನಂಬಿರಿ, ದೇವರನ್ನು ನಂಬಿರಿ, ಆತನ ಒಳ್ಳೆಯವನಂತ ನಂಬಿರಿ, ಆತನ ಒಳ್ಳೆಯದನ್ನೇ ಮಾಡ್ತಾನೆಂಬುದಾಗಿ ನಂಬಿರಿ. ಖಂಡಿತ ಒಳ್ಳೆಯದನ್ನೇ ನೀವು ಅನುಭವಿಸುವಂಥವರಾಗಿರ್ತೀರ. ಕರ್ತನಾಮಕ್ಕೆ ಸ್ತೋತ್ರ. ಈಗ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಕಳೆದ ವಾರ ಹೊಸದಾಗಿ ಹುಟ್ಟುವಂಥದ್ದು ಕುರಿತು ನಾವೊಂದು ವಿಷಯವನ್ನು ನಾನು ಸತ್ಯಧ್ವನಿ ಮತ್ತು ಕಾರ್ಯಕ್ರಮದಲ್ಲಿ ಪ್ರಾರಂಭ ಮಾಡಿದ್ದೆ. ಹೊಸದಾಗಿ ಹುಟ್ಟುವಂಥದ್ದಂತೇಳಿ ಇದು ರಕ್ಷಣೆ ವಿಷಯ, ಇದು ಬೇಸಿಕ್ಕಾದ ವಿಷಯ, ಇದೆಲ್ಲರಿಗೂ ಗೊತ್ತಿರುವಂಥ ಸಂಗತಿ ಎಂಬುದಾಗಿ ನಮ್ಗೆ ಅನಿಸಿಬಿಡ್ತೈತೆ. ಬಟ್ ಆದರೆ ಅನೇಕ ಸಾರಿ ಅದರ ಬಗ್ಗೆ ಕ್ಲ್ಯಾರಿಟಿ ನಮಗಿರುವುದಿಲ್ಲ. ಎಲ್ಲರಿಗೂ ಕ್ಲ್ಯಾರಿಟಿ ಉಂಟೇನೋ ಗೊತ್ತಿಲ್ಲ. ನನಗೆ ಅನೇಕ ವರ್ಷಗಳು ನಾನು ರಕ್ಷಣೆ ಹೊಂದಿದ್ದೆ, ಬಟ್ ಆದರೆ ಹೊಸದಾಗಿ ಜನ್ಮಿಸುವಂಥದ್ದಂದರೆ ಅಂಥ ಕ್ಲ್ಯಾರಿಟಿ ನನಗಿರಲಿಲ್ಲ. ಆ ಹೊಸದಾಗಿ ಜನ್ಮಿಸುವಂಥದ್ದಂದರೆ ಏನೆಂಬುದಾಗಿ ಅಷ್ಟಾಗಿ ಗೊತ್ತಿರಲಿಲ್ಲ. ಯೇಸು ಸ್ವಾಮಿ ನಂಬುವಂಥದ್ದು ಎಂಬುದಾಗಿ ಗೊತ್ತಿದ್ದರೂ ಸಹ ಅದರ ಪೂರ್ಣವಾದಂಥ ಸತ್ಯ ಖಂಡಿತವಾಗಿ ನನಗೆ ಗೊತ್ತಿರಲಿಲ್ಲ. ಬಟ್ ಆದರೆ ದೇವರಾತ್ಮನು ಮತ್ತು ಕಳೆದ ಕೆಲವು ವರ್ಷಗಳಿಂದ ಈ ಸಂಗತಿಗಳನ್ನು ಮತ್ತು ಮಾತನಾಡ್ತಾ ಬಂದಿದ್ದಾನೆ. ಆದ್ದರಿಂದ ನನ್ನ ಹಾಗೆ ಇದರ ಬಗ್ಗೆ ಕ್ಲ್ಯಾರಿಟಿ ಇಲ್ಲದ ವ್ಯಕ್ತಿಗಳಿಗೆ ಈ ಕ್ಲ್ಯಾರಿಟಿಯನ್ನು ಕೊಡುವುದಕ್ಕೆ ಈ ಒಂದು ಸಂಗತಿಯನ್ನು, ಈ ಸೀರೀಸನ್ನು ನಾನು ಪ್ರಾರಂಭ ಮಾಡಿದ್ದೇನೆ. ನಾವು ನೋಡ್ತೇವೆ, ಹೊಸದಾಗಿ ಹುಟ್ಟುವಂಥದ್ದಂದರೆ ಇದರ ಬಗ್ಗೆ ಕೇಳಿರ್ತೇವೆ, ಬಟ್ ಹೊಸದಾಗಿ ಹುಟ್ಟುವಂಥದ್ದಂದರೆ ಹೇಗೆ ನಾವು ಹೊಸದಾಗಿ ಹುಟ್ಟಲಿಕ್ಕೆ ಆಗ್ತೈತೆ? ಯಾಕಂದರೆ ನಿಕೋದೇಮನಿಗೆ ಪ್ರಶ್ನೆ ಇತ್ತು, ಹೇಗೆ ಹುಟ್ಟೋದು ಎಂಬುದಾಗಿ. ಹಾಗಾದರೆ ಹೇಗೆ ಹೊಸದಾಗಿ ಹುಟ್ಟೋದು, ಹೇಗೆ ತಿರುಗಿ ಜನ್ಮಿಸೋದು, ರಕ್ಷಣೆ ಹೊಂದುವುದಂದರೆ ಇದು ಹೇಗೆ ಎಂಬುವಂಥ ಸಂಗತಿ ನಾವು ಮೊದಲು ತಿಳ್ಕೊಳ್ಳಬೇಕು. ಎರಡನೇದಾಗಿ, ರಕ್ಷಣೆ ಹೊಂದುವಂಥ ವ್ಯಕ್ತಿ, ರಕ್ಷಣೆ ಹೊಂದಿರುವಂಥ ವ್ಯಕ್ತಿ ಇವನು ಹೊಸದಾಗಿ ಹುಟ್ಟುವಂಥದ್ದಂದರೆ ಏನು, ಹೊಸದಾಗಿ ಹುಟ್ಟುವಂಥದ್ದು ಹೇಗೆ ಸಾಧ್ಯವಾಗ್ತೈತೆ, ಹೊಸದಾಗಿ ಹುಟ್ಟಿರುವಂಥ ವ್ಯಕ್ತಿಯ ಒಂದು ಆಶೀರ್ವಾದಗಳು, ಧನ್ಯತೆಗಳು, ಭಾಗ್ಯಗಳು, ಅವನ ಸ್ಥಿತಿ, ಅವನ ಸ್ಥಾನ ಏನಾಗಿದೆ ಎಂಬುದಾಗಿ ಸಹ ನಾವು ತಿಳಿಯಬೇಕಾಗಿದೆ. ಆದ್ದರಿಂದ ನಾವೆಲ್ಲರೂ ನಮ್ಮ ಸತ್ಯವೇದವನ್ನು, ಯೋಹಾನನು ಬರೆದಂಥ ಸುವಾರ್ತೆ 3ನೇ ಅಧ್ಯಾಯ 1-6 ವಚನಗಳನ್ನು ನಾವು ಓದಿಕೊಳ್ಳೋಣ. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಫರಿಸಾಯರಲ್ಲಿ ಯೆಹೂದ್ಯರ ಹಿರಿ ಸಭೆಯವನಾದ ನಿಕೋದೇಮನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ರಾತ್ರಿಯಲ್ಲಿ ಯೇಸುವಿನ ಬಳಿಗೆ ಬಂದು ಆತನಿಗೆ, ಗುರುವೇ, ನೀನು ದೇವರ ಕಡೆಯಿಂದ ಬಂದ ಬೋಧಕನೆಂದು ಬಲ್ಲೆವು. ನೀನು ಮಾಡುವಂಥ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡುವುದು ಯಾರಿಂದಲೂ ಆಗದು ಎಂದು ಹೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ಸೇರಿ ಹುಟ್ಟುವುದಕ್ಕಾದೀತೆ ಎಂದು ಕೇಳಿದನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಪ್ರೈಸ್ ದ ಲಾರ್ಡ್.
ಇಲ್ಲಿ ಹೊಸದಾಗಿ ಹುಟ್ಟಬೇಕು ಎಂಬುದಾಗಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಿರುವಂಥ ಸಂಗತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಕಳೆದ ಗುರುವಾರ ಸತ್ಯಧ್ವನಿ ಕಾರ್ಯಕ್ರಮದಲ್ಲಿ ನಿಕೋದೇಮನು ಯಾರಾಗಿದ್ದ, ನಿಕೋದೇಮನು ಯೇಸುವಿನ ವಿಷಯದಲ್ಲಿ ಏನು ಕೇಳಿದ್ದ, ನಿಕೋದೇಮನ ಹತ್ರ ಯಾಕೆ ಈ ಪ್ರಶ್ನೆಗಳನ್ನು ಹಾಕಿದ, ಮತ್ತು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಯೇಸು ದೇವರ ರಾಜ್ಯವನ್ನು ಕಾಣಬೇಕಾದ್ರೆ ಏನು ಮಾಡಬೇಕೆಂಬುದಾಗಿ ಯೇಸು ಏನನ್ನು ಹೇಳಿದ, ಮತ್ತು ಹೊಸದಾಗಿ ಹುಟ್ಟುವಂಥದ್ದಂದರೆ ಏನು ಎಂಬುದಾಗಿ ಕಳೆದ ವಾರ ಸತ್ಯಧ್ವನಿ ಕಾರ್ಯಕ್ರಮದಲ್ಲಿ ಇದರ ಕುರಿತು ನಾವು ದೇವರ ವಾಕ್ಯವನ್ನು ಹಂಚಿಕೊಂಡಿದ್ದೇವೆ. ಈ ವಾರ ನಾನು ಅದು ಹಿಂದಿನ ಸಂಗತಿಯೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ. ಎಲ್ಲಿ ನಿಲ್ಲಿಸಿದ್ದೇನೋ ಕಳೆದ ವಾರ ಅಲ್ಲಿಂದ ನಾನು ಪ್ರಾರಂಭ ಮಾಡ್ತೇನೆ. ಇಲ್ಲಿ ನಾವು ನೋಡ್ತೇವೆ, ಒಬ್ಬನು ದೇವರ ರಾಜ್ಯ ಕಾಣಬೇಕು, ಒಬ್ಬನು ಯೇಸುವಿನಂತೆ ಈ ಲೋಕದಲ್ಲಿ ದೇವರ ಪ್ರಸನ್ನತೆ, ದೇವರ ಜೊತೆಯಲ್ಲಿ ಅಥವಾ ದೇವರ ಸಹಾಯದಿಂದ, ದೇವರ ಜೊತೆಗಾರಿಕೆಯಿಂದ ಒಬ್ಬರ ದೇವರ ಮಹಿಮೆಯಲ್ಲಿ ಜೀವಿಸಬೇಕು ಅಂದರೆ ಅವನು ಏನು ಮಾಡಬೇಕು ಅಥವಾ ಅವನಿಗೆ ಏನಾಗಬೇಕು ಎಂಬುವಂಥ ಸಂಗತಿಯನ್ನು ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನು ದೇವರ ರಾಜ್ಯವನ್ನು ಕಾಣಬೇಕಂದ್ರೆ, ಒಬ್ಬನು ದೇವರ ರಾಜ್ಯದಲ್ಲಿ ಸೇರಬೇಕಂದ್ರೆ ಅವನು ಹೊಸದಾಗಿ ಹುಟ್ಟುವಂಥದ್ದು ಅಥವಾ ತಿರುಗಿ ಜನ್ಮಿಸುವಂಥದ್ದು. ಇಂಗ್ಲೀಷಲ್ಲಿ ನಾವು ನೋಡ್ತೇವೆ ಬಾರ್ನ್ ಎಗೇನ್ ಎಂಬುದಾಗಿ, ಕನ್ನಡ ಬೈಬಲಲ್ಲಿ ಹೊಸದಾಗಿ ಹುಟ್ಟುವುದು ಎಂಬುದಾಗಿ, ತೆಲುಗು ಬೈಬಲಲ್ಲಿ ಸಹ ಕ್ರೊತ್ತಗ ಜನ್ಮಿಂಚುಟ ಎಂಬುದಾಗಿ ಹೇಳಲ್ಪಡುವಂಥದ್ದಾಗಿರ್ತೈತೆ. ಇಂಗ್ಲೀಷ್ ಬೈಬಲ್ಸಲ್ಲಿ ಹೆಚ್ಚಾಗಿ ನಾವು ನೋಡ್ತೇವೆ ತಿರುಗಿ ಬಾರ್ನ್ ಎಗೈನ್ ಎಂಬುವಂಥ ಪದವನ್ನು ಅವರು ಯೂಸ್ ಮಾಡುವಂಥವರಾಗಿ, ತಿರುಗಿ ಜನ್ಮಿಸುವಂಥದ್ದು ಎಂಬುದಾಗಿ. ಯಾಕಂದರೆ ನಿಕೋದೇಮನು ಕೇಳ್ತಾನೆ, ತಿರುಗಿ ನಾನು ಹುಟ್ಟುವುದಕ್ಕಾದೀತೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಓಕೆ, ತಿರುಗಿ ಹುಟ್ಟುವಂಥದ್ದು ಕುರಿತು ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನು ದೇವರ ಮಹಿಮೆಯಲ್ಲಿ ಜೀವಿಸಬೇಕಂದ್ರೆ ತಿರುಗಿ ಹುಟ್ಟಬೇಕೆಂಬುದಾಗಿ. ಅದು ತಿರುಗಿ ಹುಟ್ಟುವುದು ಹೇಗೆ? ಕಳೆದ ವಾರ ನಾವು ಇದರ ಬಗ್ಗೆ ನಾವು ನೋಡಿದೆವು. ನಿಕೋದೇಮನು ಕೇಳ್ತಾನೆ, ತಿರುಗಿ ಒಬ್ಬನು ಹುಟ್ಟುವುದು ಹೇಗೆ? ಮುದುಕನಾದ ಮೇಲೆ ತಿರುಗಿ ಹುಟ್ಟುವುದು ಹೇಗೆ ಸಾಧ್ಯ? ನಾನು ತಿರುಗಿ ತಾಯಿ ಗರ್ಭದಲ್ಲಿ ಹೋಗಿ ತಿರುಗಿ ಬರಬೇಕಾ ಎಂಬುದಾಗಿ, ಇದು ಹೇಗೆ ಸಾಧ್ಯ ಎಂಬುದಾಗಿ ಆತನ ಕೇಳ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಬಹಳ ಸುಲಭವಾದ ರೀತಿಯಲ್ಲಿ ಆತನಿಗೆ ಹೇಳ್ತಾನೆ. 6ನೇ ವಚನ ಅದ್ಭುತವಾಗಿ ಹೇಳ್ತೈತೆ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ. ಅದರ ಅರ್ಥ, ನಾವು ಈ ಲೋಕದಲ್ಲಿ ಮನುಷ್ಯರಾಗಿ ಜನ್ಮಿಸಿದಾಗ ತಂದೆ ತಾಯಿಗಳ ದೇಹದಿಂದ ಮನುಷ್ಯರಿಗೆ ರಕ್ತ ಮಾಂಸಗಳಿಗೆ ನಾವು ಜನ್ಮಿಸಿದವರಾಗಿದ್ದೇವೆ, ನಾವು ರಕ್ತ ಮಾಂಸವಾಗಿದ್ದೇವೆ, ನಾವು ದೇಹವಾಗಿದ್ದೇವೆ ಎಂಬುದಾಗಿ ಯೇಸು ಸ್ವಾಮಿ ಮೊದಲು ಅದನ್ನು ಹೇಳುವಂಥ ಆತನಾಗಿರ್ತಾನೆ. ಒಬ್ಬ ಮನುಷ್ಯನಿಂದ ನಾವು ಹುಟ್ಟುವಾಗ ನಾವು ಮನುಷ್ಯರಾಗಿರ್ತೇವೆ, ದೇಹದಿಂದ ಹುಟ್ಟಿದ್ದು ದೇಹವೇ ಎಂಬುದಾಗಿ. ಈ ದೇಹ ಯಾವುದಕ್ಕೂ ಪ್ರಯೋಜನವಿಲ್ಲ. ದೇವರ ರಾಜ್ಯವನ್ನು ಕಾಣುವುದರಲ್ಲಿ, ದೇವರ ರಾಜ್ಯಕ್ಕೆ ಸೇರುವುದರಲ್ಲಿ, ದೇವರ ಮಹಿಮೆಯಲ್ಲಿ ಜೀವಿಸುವುದರಲ್ಲಿ ಈ ದೇಹ ಯಾವ ಸಹಾಯವನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದನ್ನು ಯೇಸು ಸ್ವಾಮಿ ಹೇಳ್ತಾರೆ. ಅದರ ಬಗ್ಗೆ ನಾವು ಕೆಲವು ವಚನಗಳನ್ನು ನಾವು ನೋಡಿದೆವು. ಯೋಹಾನ ಸುವಾರ್ತೆ 6:63 ಯೇಸು ಸ್ವಾಮಿ ಹೇಳ್ತಾನೆ, ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ ಎಂಬುದಾಗಿ. ಬದುಕಿಸುವಂಥದ್ದು ಅಂದರೆ, ಬದುಕುವಂಥದ್ದಂದರೆ ನಮ್ಮ ದೇಹ ಜೀವದಿಂದ ಇರುವಂಥದ್ರ ಕುರಿತಲ್ಲ, ದೇವರ ಮಹಿಮೆಯಲ್ಲಿ ಬದುಕುವಂಥದ್ದು, ದೇವರ ಸಹಾಯದಲ್ಲಿ ಜೀವಿಸುವಂಥದ್ದು, ಈ ಲೋಕದ ಮೇಲೆ ಜಯಶಾಲಿಗಳಾಗಿ ಜೀವಿಸುವಂಥದ್ದು. ಪ್ರೈಸ್ ದ ಲಾರ್ಡ್. ದೇವರ ಜೀವದೊಂದಿಗೆ ಆಳ್ವಿಕೆ ಮಾಡುವಂಥದ್ದು, ಇದು ದೇವರ ದೃಷ್ಟಿಯಲ್ಲಿ ಬದುಕುವಂಥದ್ದಾಗಿದೆ. ಹೀಗೆ ಬದುಕಿಸುವಂಥದ್ದು ಆತ್ಮವೇ ಹೊರತು ಮಾಂಸವು ಯಾವುದಕ್ಕೂ ಬರಲ್ಲ ಎಂಬುದಾಗಿ. ಅಂದರೆ ದೇಹದಿಂದ ಹುಟ್ಟಿರುವ ದೇಹ ನಾವೇನಾಗಿದ್ದೇವೋ ಆ ದೇಹ ದೇವರ ರಾಜ್ಯವನ್ನು ಕಾಣುವುದಕ್ಕೆ, ದೇವರ ಮಹಿಮೆಯಲ್ಲಿ ಬದುಕುವುದಕ್ಕೆ ಏನು ಸಹಾಯ ಮಾಡಲ್ಲ, ಯಾವ ಪ್ರಯೋಜನಕ್ಕೂ ಬರಲ್ಲ ಎಂಬುದಾಗಿ. ಅಷ್ಟು ಮಾತ್ರವಲ್ಲ, ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯದಲ್ಲಿ ಒಂದು ವಚನ ಹೀಗೆ ಹೇಳ್ತೈತೆ, ಅದೇನೆಂದರೆ, ರಕ್ತ ಮಾಂಸಗಳು ದೇವರ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳಲಾರವೆಂಬುದಾಗಿ. ಅದರ ಅರ್ಥ, ದೇಹದಿಂದ ಹುಟ್ಟಿದ್ದು ದೇಹವೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರಲ್ಲ, ಅಂದರೆ ನಮ್ಮ ತಂದೆ ತಾಯಿಗೆ ಹುಟ್ಟಿದಾಗ ನಾವು ಮನುಷ್ಯರಾಗಿ ಹುಟ್ಟಿದ್ದೇವೆ ಎಂಬುದಾಗಿ. ಆ ಮನುಷ್ಯ ರಕ್ತ ಮಾಂಸ ದೇವರ ರಾಜ್ಯವನ್ನು ತಗೊಳ್ಳಿಕ್ಕಾಗುವುದಿಲ್ಲ ಎಂಬುದಾಗಿ. ಯಾಕಂದರೆ ದೇವರ ರಾಜ್ಯ ಆತ್ಮದಲ್ಲಿ ಮಾತ್ರ ನಾವು ಅನುಭವಿಸುವಂಥವರಾಗಿರ್ತೇವೆ, ಆತ್ಮದಿಂದ ಮಾತ್ರ ಹೊಂದಿಕೊಳ್ಳುವಂಥವರಾಗಿರ್ತೇವೆ, ಆತ್ಮದಿಂದ ಮಾತ್ರ ಆ ರಾಜ್ಯದಲ್ಲಿ ನಾವು ಸೇರುವಂಥವರಾಗಿರ್ತೇವೆ. ಆದ್ದರಿಂದ ರಕ್ತ ಮಾಂಸಗಳು ಅದನ್ನು ಸ್ವತಂತ್ರಿಸಿಕೊಳ್ಳಲಾರವು ಎಂಬುದಾಗಿ. ಹಲ್ಲೆಲೂಯಾ. ಆದ್ದರಿಂದ ತಾಯಿ ಗರ್ಭದಲ್ಲಿ ಹುಟ್ಟಿದಾಗ ನಾವು ಮನುಷ್ಯರಾಗಿ ಹುಟ್ಟೆವು, ಮಾಂಸವಾಗಿ ಹುಟ್ಟಿದೆವು, ದೇಹವಾಗಿ ಹುಟ್ಟಿದೆವು. ಅದು ದೇಹವೇ, ಅದು ದೇವರ ರಾಜ್ಯವನ್ನು ಕಾಣಲಿಕ್ಕೆ ಯಾವ ಸಹಾಯ ಮಾಡುವುದಿಲ್ಲ ಎಂಬುದಾಗಿ. ಎರಡನೇದಾಗ ಯೇಸು ಸ್ವಾಮಿ ಹೇಳ್ತಾರೆ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ ಎಂಬುದಾಗಿ. ಅಂದರೆ ದೇವರಿಂದ ಹುಟ್ಟಿದ್ದು ಆತ್ಮವೇ, ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಅದರ ಅರ್ಥ, ಹೊಸದಾಗಿ ಜನ್ಮಿಸುವಂಥದ್ದಂದರೆ ದೇವರಿಗೆ ಹುಟ್ಟಬೇಕು, ದೇವರಿಂದ ಜನ್ಮಿಸಬೇಕು, ಆತ್ಮನಿಂದ ಹುಟ್ಟಬೇಕು ಎಂಬುದನ್ನು ಯೇಸು ಸ್ವಾಮಿ ಹೇಳ್ತಾರೆ. ಹೇಗೆ ನಾವು ಆತ್ಮನಿಂದ ಹುಟ್ಟುವಂಥದ್ದು? ಪ್ರೈಸ್ ದ ಲಾರ್ಡ್. ಒಂದು ಗಂಡು ಹೆಣ್ಣು ಸೇರಿದರೆ ದಾಂಪತ್ಯ ಜೀವಿತದಲ್ಲಿ ನಾವು ನೋಡ್ತೇವೆ, ಒಂದು ದೇಹ ಹುಟ್ಟುತ್ತದೆ.
ಒಂದು ಮನುಷ್ಯ ಹುಟ್ಟುವಂಥ ಆತನಾಗಿರ್ತಾನೆ. ಪ್ರೈಸ್ ದ ಲಾರ್ಡ್. ಬಟ್ ಆದರೆ ಆತ್ಮನಿಂದ ಹುಟ್ಟುವುದು ಹೇಗೆ? ಆತ್ಮನಿಂದ ನಾವು ಜನ್ಮಿಸುವಂಥದ್ದು ಹೇಗೆ? ಇದಕ್ಕೆ ದೇವರ ವಾಕ್ಯ ಸ್ಪಷ್ಟವಾಗಿ ಉತ್ತರ ಕೊಡ್ತದೆ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ನೋಡ್ತೇವೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದರೆ ಆತನ ಹೆಸರಿನಲ್ಲಿ ನಂಬಿಕಿಟ್ಟರು, ಅವರೆಲ್ಲರಿಗೂ ದೇವರ ಮಕ್ಕಳಾಗುವ ಅಧಿಕಾರ ಕೊಡಲ್ಪಟ್ಟಿದೆ. ಇವರು ರಕ್ತ ಮಾಂಸದಿಂದಾಗಲಿ ಕಾಮೇಚ್ಛದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ಒಬ್ಬನು ದೇವರಿಂದ ಹುಟ್ಟೋದು ಹೇಗೆ ಅಂದರೆ ಯೇಸು ಸ್ವಾಮಿನ ಅಂಗೀಕರಿಸುವಾಗ ಅದು ದೇವರಿಂದ ಆತನು ಹುಟ್ಟುತ್ತಾನೆ ಎಂಬುದಾಗಿ. ಪ್ರೈಸ್ ದ ಲಾರ್ಡ್. ಈ ಸಂಗತಿಯನ್ನು ಸ್ವಲ್ಪ ವಿವರವಾಗಿ ಸತ್ಯವೇದ ಏನು ಹೇಳ್ತೈತೋ ಹಾಗೆ ಆ ಸಂಗತಿಗಳನ್ನು ನಾವು ನೋಡಿಕೊಳ್ಳೋಣ. ನಾನು ಹೊಸದಾಗಿ ಹುಟ್ಟಬೇಕು, ಯಾಕಂದರೆ ನಾನು ದೇವರ ರಾಜ್ಯ ಕಾಣಬೇಕು ಅಂತ ಆಗುವಾಗ ಹೇಗೆ ಹೊಸದಾಗಿ ಹುಟ್ಟುವಂಥದ್ದು? ಸಿಂಪಲ್ ಆಗಿ ಕಳೆದ ವಾರ ನಾವು ನೋಡಿದೆವು, ಯೇಸು ಸ್ವಾಮಿನ ನಂಬುವುದರಿಂದ, ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಡುವುದರಿಂದ ನಾವು ಹೊಸದಾಗಿ ಹುಟ್ಟುತ್ತೇವೆ ಅಥವಾ ತಿರುಗಿ ಜನ್ಮಿಸ್ತೇವೆ, ದೇವರಿಗೆ ಹುಟ್ಟುವಂಥವರು ನಾವಾಗಿರ್ತೇವೆ ಎಂಬುದಾಗಿ. ಇನ್ನು ವಿವರವಾಗಿ ಅದೇ ಸಂಗತಿ ಬಗ್ಗೆ ನಾವು ನೋಡ್ತಾ ಹೋಗೋಣ. ಹೊಸದಾಗಿ ಹುಟ್ಟುವಂಥದ್ದು ಹೇಗೆ ಸಾಧ್ಯವಾಗ್ತೈತೆ ಅಥವಾ ನಾವು ಹೇಗೆ ಹೊಸದಾಗಿ ಹುಟ್ಟುವುದು ಎಂಬುದಾಗಿ, ತಿರುಗಿ ಜನ್ಮಿಸುವುದು ಹೇಗೆ ಎಂಬುದಾಗಿ ನಾವು ನೋಡ್ತೇವೆ. ಮೊದಲನೇದಾಗಿ ಯೇಸುಸ್ವಾಮಿನ ಅಂಗೀಕರಿಸುವುದರಿಂದ ಎಂಬುವಂಥ ಮಾತನ್ನು ನಾವು ನೋಡುವಂಥವರಾಗಿರ್ತೇವೆ. ಯೇಸುಸ್ವಾಮಿ ನಂಬುವಂಥದ್ದಂದರೆ ಏನು, ಯೇಸು ಸ್ವಾಮಿನ ಸ್ವೀಕರಿಸುವಂಥದ್ದಂದರೆ ಏನು ಎಂಬುದಾಗಿ ನಾವು ಕೆಲವು ದೇವರ ವಾಕ್ಯ ಹೇಳುವಂಥ ಸಂಗತಿಗಳನ್ನು ಇವತ್ತು ನಾವು ನೋಡ್ತಾ ಹೋಗೋಣ. ನಾವೆಲ್ಲರೂ ನಮ್ಮ ಸತ್ಯವೇದವನ್ನು ರೋಮಾಪುರದವರಿಗೆ ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನವನ್ನು ನಾವು ನೋಡೋಣ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ ಆಮೇಲೆ ಗ್ರೀಕರಿಗೆ ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಸುವಾರ್ತೆ ಅಂತೆ ರಕ್ಷಣೆ ಉಂಟು ಮಾಡುವಂಥದ್ದಾಗಿದಂತೆ. ರಕ್ಷಣೆ ಉಂಟು ಮಾಡುವುದಕ್ಕೆ ಸುವಾರ್ತೆ ದೇವರ ಬಲ ಸ್ವರೂಪವಾಗಿದೆ. ಅಂದರೆ ರಕ್ಷಣೆ ಕೊಡುವ ಶಕ್ತಿ, ರಕ್ಷಣೆ ಕೊಡುವಂಥ ಸಾಮರ್ಥ್ಯತೆ, ತಿರುಗಿ ಜನ್ಮಿಸುವಂತೆ ಮಾಡುವಂಥ ಸಾಮರ್ಥ್ಯತೆ, ದೇವರಿಗೆ ನಾವು ಹುಟ್ಟುವಂತೆ ಮಾಡುವಂಥ ಸಾಮರ್ಥ್ಯತೆ ಸುವಾರ್ತೆಗೆ ಇದೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಪವಿತ್ರಾತ್ಮನ ಮೂಲಕ ಹೇಳ್ತಾ ಇದ್ದಾನೆ. ಈ ವಾಕ್ಯವನ್ನು ಬಲಪಡಿಸುವಂಥ, ಸ್ಥಿರಪಡಿಸುವಂಥ ಇನ್ನೊಂದು ಮಾತು ಸಹ ಸತ್ಯವೇದದಲ್ಲಿ ನಮಗೆ ಸಿಗುವಂಥದ್ದಾಗಿದೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನವನ್ನು ನಾವು ಓದಿಕೊಳ್ಳೋಣ. ಶಿಲುಬೆಯ ವಿಷಯವಾದ ಮಾತು ನಾಶನದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ದೇವರ ಶಕ್ತಿಯಾಗಿದೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ನಾವು ನೋಡ್ತೇವೆ, ರಕ್ಷಣೆ ಕೊಡುವಂಥ ದೇವರ ಶಕ್ತಿ ಯಾವುದಕ್ಕಿದೆ ಅಂದರೆ ಶಿಲುಬೆಯ ಮಾತಿಗಿದೆ ಎಂಬುದಾಗಿ. ಅಲ್ಲಿ ರೋಮಾಪುರದ ಪತ್ರಿಕೆಯಲ್ಲಿ ಅಲ್ಲಿ ಪೌಲ ಹೇಳ್ತಾ, ಸುವಾರ್ತೆ ರಕ್ಷಣೆ ಕೊಡುವಂಥ ಸಾಮರ್ಥ್ಯತೆ ಸುವಾರ್ತೆಗೆ ಇದೆ, ದೇವರ ಬಲ ಸ್ವರೂಪ ಅದುವೇ ಆಗಿದೆ ಎಂಬುದಾಗಿ. ಅನೇಕ ಸಾರಿ ಹೀಗೆ ನಾನು ಹೇಳ್ತಾ ಇರ್ತೇನೆ, ರಕ್ಷಣೆ ಕೊಡುವಂಥ ಸಾಧನ ದೇವರ ಕೈಯಲ್ಲಿ ಏನಾದರೂ ಇರುವಂಥದ್ದಾದರೆ ಅದು ಸುವಾರ್ತೆ ಎಂಬುದಾಗಿ. ಸುವಾರ್ತೆ ಅಂದರೆ ಇಲ್ಲಿ ನಾವು ನೋಡ್ತೇವೆ ಶಿಲುಬೆಯ ಮಾತು ಎಂಬುದಾಗಿ ಕೊರಿಂಥಿ ಪತ್ರಿಕೆಯಲ್ಲಿ ನಾವು ನೋಡುವಂಥವರಾಗಿರ್ತೇವೆ. ಅಂದರೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮಾಡಿರುವಂಥ ಕಾರ್ಯದ ಕುರಿತಾದಂಥ ಆ ಸುವಾರ್ತೆಯನ್ನು ಯಾರು ನಂಬುತ್ತಾರೋ ಅವರು ರಕ್ಷಣೆ ಹೊಂದುತ್ತಾರೆ, ತಿರುಗಿ ಜನ್ಮಿಸುವಂಥವರಾಗಿರ್ತಾರೆ, ದೇವರಿಂದ ಹುಟ್ಟುವಂಥವರಾಗಿರ್ತಾರೆ ಎಂಬುದಾಗಿ. ಈಗ ನಾವು ನೋಡೋಣ ಶಿಲುಬೆಯ ವಾರ್ತೆ ಏನು ಹೇಳ್ತೈತೆ. ಶಿಲುಬೆಯ ವಾರ್ತೆ ಏನು ಹೇಳ್ತೈತೆ ನಾವು ನೋಡ್ತೇವೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 15ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ನೋಡುವಂಥದ್ದಾದರೆ, ಪೌಲ ನಾನು ಸಾರುವ ಸುವಾರ್ತೆಯು ಏನಂದರೆ ಯೇಸು ಕ್ರಿಸ್ತನ ಮರಣ, ಆತನ ಹೂಣಲ್ಪಡುವಿಕೆ ಮತ್ತು ಆತನ ಪುನರುತ್ಥಾನ, ಈ 3 ಸಂಗತಿಗಳನ್ನು ಒಳಗೊಂಡಿರುವಂಥದ್ದೇ ಸುವಾರ್ತೆ ಎಂಬುದಾಗಿ. ಇದು ಸತ್ಯವಾದಂಥ ಸಂಗತಿ. ಯಾಕಂದರೆ ಆತನ ರಕ್ತದಿಂದ ನಮ್ಮ ಪಾಪಗಳು ಪರಿಹಾರವಾದವು, ಆತನ ಮರಣದಿಂದ ಪಾಪದ ವಶದಿಂದ ಮನುಷ್ಯನಿಗೆ ಬಿಡುಗಡೆ ಆಯಿತು, ಆತನ ಪುನರುತ್ಥಾನದಿಂದ ನಾವು ನೋಡ್ತೇವೆ ನಾವು ದೇವರ ನೀತಿಯನ್ನು ಹೊಂದಿಕೊಂಡೆವು, ದೇವರ ಮಕ್ಕಳಾದೆವು ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುವಂಥದ್ದಾಗಿದೆ. ಆದ್ದರಿಂದ ಶಿಲುಬೆಯ ಸಂದೇಶವೇನೆಂದರೆ ಯೇಸು ಸ್ವಾಮಿ ನಮ್ಮ ಪಾಪಗಳ ಕ್ಷಮಾಪಣೆಗಾಗಿ, ಪಾಪಗಳ ಪರಿಹಾರಕ್ಕಾಗಿ ಆತನ ರಕ್ತವನ್ನು ಸುರಿಸಿದ್ದಾನೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಆತನ ರಕ್ತ ನಮ್ಮ ಪಾಪಗಳ ಪರಿಹಾರವನ್ನು ಮಾಡಿದೆ ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ಈ ಸುವಾರ್ತೆಯನ್ನು, ಆತನ ರಕ್ತ ನನ್ನ ಪಾಪಗಳನ್ನು ಪರಿಹರಿಸಿದೆ, ನನ್ನ ಪಾಪಗಳಿಂದ ನನ್ನನ್ನು ವಿಮುಕ್ತಿ ಮಾಡಿದೆ ಎಂಬುದಾಗಿ, ಪಾಪಗಳ ಕ್ಷಮಾಪಣೆಯನ್ನು ತಂದಿದೆ ಎಂಬುದಾಗಿ ಯಾರಾದರೆ ನಂಬುತ್ತಾರೋ ದೇವರ ವಾಕ್ಯ ಹೇಳ್ತೈತೆ ಅವರು ಹೊಸದಾಗಿ ಹುಟ್ಟುತ್ತಾರೆ, ಅವರು ತಿರುಗಿ ಜನ್ಮಿಸುವಂಥವರಾಗಿರ್ತಾರೆ, ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ. ಎರಡನೇದಾಗಿ ಶಿಲುಬೆಯ ಸಂದೇಶವೇನೆಂದರೆ ಆತನ ಮರಣಿಸಿದ್ದಾನೆ, ನಮ್ಮನ್ನು ಪಾಪದ ವಶದಿಂದ
ಬಿಡುಗಡೆ ಮಾಡುವುದಕ್ಕಾಗಿ ಎಂಬುದಾಗಿ. ಆತನ ರಕ್ತ ನಮ್ಮ ಪಾಪಗಳಿಗೆ ಪರಿಹಾರವಾದರೆ, ನಮ್ಮ ಅಪರಾಧಗಳಿಗೆ ಪರಿಹಾರವಾದರೆ, ಆತನ ಶಿಲುಬೆಯ ಮರಣ ನಾವು ನೋಡ್ತೇವೆ ಪಾಪದ ವಶದಿಂದ, ಪಾಪದ ಬಂಧನದಿಂದ ನಾವು ಬಿಡುಗಡೆ ಆಗುವಂಥದ್ದನ್ನು ಆತನ ಮರಣ ಮಾಡಿರುವಂಥದ್ದಾಗಿದೆ. ಅದರ ಅರ್ಥ ಆತನ ಮರಣಿಸಿದ್ದರಿಂದ ನಾವೆಲ್ಲರೂ ಮರಣಿಸಿದ್ದಂತೆ ಆಯಿತು. ಆತನ ಮರಣಿಸಿದ್ದರಿಂದ ಆತನೊಂದಿಗೆ ಮರಣಿಸಿರುವಂಥ ನಾವು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇವೆಂಬುದಾಗಿ ರೋಮ ಪತ್ರಿಕೆ 6:6 ಹೇಳುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ದೇವರ ಮಕ್ಕಳೇ, ನಾವು ನೋಡ್ತೇವೆ ಶಿಲುಬೆಯ ವಾರ್ತೆಯನ್ನು ನಂಬುವಂಥದ್ದಂದರೆ ಆತನು ಸುರಿಸಿರುವ ರಕ್ತದಿಂದ ನನ್ನ ಪಾಪಗಳು ಪರಿಹಾರವಾಯಿತು, ನನಗೆ ಬಿಡುಗಡೆ ಆಯಿತು ಎಂಬುದಾಗಿ ನಂಬಬೇಕು. ಎರಡನೇದಾಗಿ ಆತನ ಮರಣದ ಮೂಲಕ, ಆತನ ಮರಣದಲ್ಲಿ ನಾನು ಮರಣಿಸಿದೆ, ಆತನೊಂದಿಗೆ ನಾನು ಮರಣಿಸಿದಾಗ ಪಾಪದ ವಶದಿಂದ ನನಗೆ ಬಿಡುಗಡೆಯಾಗಿದೆ, ಪಾಪದ ದೊರೆತನದಲ್ಲಿ ನಾನು ಇಲ್ಲ, ಪಾಪದ ಅಧಿಕಾರ ನನ್ನ ಮೇಲೆ ನಡೆಯದು ಎಂಬುವಂಥ ಈ ಸತ್ಯವನ್ನು ನಾವು ನಂಬುವಂಥವರು ನಾವಾಗಿರಬೇಕು. ಪ್ರೈಸ್ ದ ಲಾರ್ಡ್. ಮೂರನೇದಾಗಿ ನಾವು ನೋಡ್ತೇವೆ ಆತನ ಪುನರುತ್ಥಾನನಾದನು ಎಂಬುದಾಗಿ. ಆತನ ಪುನರುತ್ಥಾನನಾದಾಗ ನಾವು ಆತನೊಂದಿಗೆ ಪುನರುತ್ಥಾನವಾದೆವೆಂಬುದಾಗಿ. ಅದರ ಅರ್ಥ ಪಾಪದ ದೆಸೆಯಿಂದ ಸತ್ತಂತ ನಾವು ಈಗ ತಿರುಗಿ ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಕ್ರಿಸ್ತನೊಂದಿಗೆ ಪುನರುತ್ಥಾನವಾಗಿ ನಾವು ದೇವರ ಮಕ್ಕಳಾದೆವು, ದೇವರಿಗೆ ತಿರುಗಿ ನಾವು ಬ್ರತಿಕಿದೆವು, ತಿರುಗಿ ನಾವು ಹುಟ್ಟಿದೆವು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದಾಗಿದೆ. ತಪ್ಪಿ ಹೋದ ಮಗನ ಕತೆ ನೀವೆಲ್ಲರೂ ಕೇಳಿರಬೇಕು ಅಲ್ವಾ? ಆತನು ತಪ್ಪಿ ಹೋಗಿದ್ದ, ತಿರುಗಿ ತಂದೆ ಹತ್ರ ಬಂದಾಗ ತಂದೆ ಹೇಳ್ತಾನೆ, ಇವನು ತಪ್ಪಿ ಹೋಗಿದ್ದ, ತಿರುಗಿ ನನಗೆ ಸಿಕ್ಕಿದ. ಈತನು ಸತ್ತು ಹೋಗಿದ್ದ, ತಿರುಗಿ ನನಗೆ ಹುಟ್ಟಿದ ಅಥವಾ ತಿರುಗಿ ಬದುಕಿ ಬಂದಿದ್ದಾನೆ ಎಂಬುದಾಗಿ ಆತನು ಹೇಳ್ತಾನೆ. ಹಾಗೆ ಪಾಪದ ದೆಸೆಯಿಂದ ದೇವರಿಗೆ ನಾವು ಇಲ್ಲದವರಾಗಿದ್ದೆವು, ಪಾಪದ ಅಪರಾಧಗಳ ದೆಸೆಯಿಂದ ದೇವರ ಪಾಲಿಗೆ ಸತ್ತವರಾಗಿದ್ದೆವು. ಆದರೆ ಯೇಸು ಸ್ವಾಮಿ ಎದ್ದು ಬಂದಾಗ ನಾವು ತಿರುಗಿ ದೇವರ ಪಾಲಿಗೆ ಬ್ರತಿಕಿದವರಾಗಿದ್ದೇವೆ, ತಿರುಗಿ ಹುಟ್ಟಿ ಬಂದವರಾಗಿದ್ದೇವೆ, ತಿರುಗಿ ಆತನಿಗೆ ಮಕ್ಕಳಾಗಿದ್ದೇವೆ. ಇದೇ ತಿರುಗಿ ಜನ್ಮಿಸುವಂಥದ್ದಾಗಿದೆ. ಇದನ್ನು ಯಾರು ನಂಬುತ್ತಾರೋ, ಯೇಸು ಕ್ರಿಸ್ತನ ಶಿಲುಬೆಯ ವಾರ್ತೆ ಹೇಳ್ತೈತೆ ನಿಮ್ಮ ಪಾಪಗಳು ಪರಿಹಾರವಾಗಿದ್ದಾವೆಂಬುದಾಗಿ. ಆತನ ಶಿಲುಬೆಯ ವಾರ್ತೆ ಹೇಳ್ತೈತೆ ನಿನಗೆ ನನ್ನ ಮರಣದ ಮೂಲಕ ನೀನು ಪಾಪದ ಪಾಲಿಗೆ ಸತ್ತವನಾಗಿದ್ದಿ, ಪಾಪದ ವಶದಿಂದ ಬಿಡುಗಡೆ ಆಗಿದೆ ಎಂಬುದಾಗಿ. ಆ ಶಿಲುಬೆಯ ವಾರ್ತೆ ಹೇಳ್ತೈತೆ ನಾನು ಪುನರುತ್ಥಾನನಾದ್ದರಿಂದ ನೀನು ತಿರುಗಿ ದೇವರಿಗೆ ಹುಟ್ಟಿದೀಯಾ, ತಿರುಗಿ ದೇವರ ವಿಷಯದಲ್ಲಿ ಪುನರುತ್ಥಾನನಾಗಿದೆಯಾ, ತಿರುಗಿ ಜನ್ಮಿಸಿದೀಯಾ, ತಿರುಗಿ ನೀನು ಬದುಕಿದೀಯಾ ಎಂಬುದಾಗಿ ಶಿಲುಬೆಯ ಸಂದೇಶ ಸಾರುವಂಥದ್ದಾಗಿರ್ತದೆ. ಇದನ್ನು ನಂಬುವುದರ ಮೂಲಕ ಯೇಸುವನ್ನು ನಂಬುವಂಥದ್ದಂದರೆ ಆತನು ಶಿಲುಬೆಯಲ್ಲಿ ಮಾಡಿರುವ ಕಾರ್ಯವನ್ನು ನಂಬುವಂಥದ್ದು. ಆ ಕಾರ್ಯವು ಏನೆಂದರೆ ನಮ್ಮ ಪಾಪಗಳು ಪರಿಹಾರವಾಗಿದ್ದಾವೆ, ನಮಗೆ ಬಿಡುಗಡೆಯಾಗಿದೆ ಪಾಪದಿಂದ. ಎರಡನೇದು ನಮ್ಮ ಪಾಪದ ವಶದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ, ಪಾಪದ ಪಾಲಿಗೆ ಸತ್ತವರಾಗಿದ್ದೇವೆ. ಮೂರನೇದಾಗಿ ದೇವರ ಪಾಲಿಗೆ ತಿರುಗಿ ಬ್ರತಿಕಿದವರಾಗಿದ್ದೇವೆ, ದೇವರಿಗೆ ಹುಟ್ಟಿದವರಾಗಿದ್ದೇವೆ. ಈ ಮೂರು ಸಂದೇಶಗಳು ಶಿಲುಬೆಯು ಸಾರುವಂಥದ್ದಾಗಿರ್ತದೆ. ಇದನ್ನು ನಾವು ಇದನ್ನು ನಂಬುವಂಥದ್ದೇ ಯೇಸುವನ್ನು ನಂಬುವಂಥದ್ದು. ಯೇಸುವನ್ನು ನಂಬಿರೋ ಪ್ರತಿಯೊಬ್ಬರು ಇದನ್ನು ನಂಬಲೇಬೇಕಾಗಿದೆ. ಇದನ್ನು ನಂಬುವಾಗ ನಾವು ನೋಡ್ತೇವೆ ನಮ್ಮ ಪವಿತ್ರಾತ್ಮನು ನಮ್ಮ ಒಳಗೆ ಬರುವಂಥ ಆತನಾಗಿರ್ತಾನೆ. ದೇವರ ಮಕ್ಕಳ ಪದವಿಗೆ ನಾವು ಸೇರಿಸಲ್ಪಡುವಂಥವರಾಗಿರ್ತೇವೆ. ಪವಿತ್ರಾತ್ಮನಿಗೆ ನಾವು ಆಲಯವಾಗುತ್ತೇವೆ. ಪವಿತ್ರಾತ್ಮನ ಮುದ್ರೆ ನಮಗೆ ಹಾಕಲ್ಪಡುವಂಥದ್ದಾಗಿರ್ತೈತೆ. ದೇವರ ಪರಿಪೂರ್ಣತೆ, ಕ್ರಿಸ್ತನಲ್ಲಿರುವಂಥ ದೇವರ ಪರಿಪೂರ್ಣತೆಯನ್ನು ನಾವು ಹೊಂದುವಂಥವರು ನಾವಾಗಿರ್ತೇವೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ಆಶ್ಚರ್ಯಕರವಾದ ಬೆಳಕಿಗೆ ಸೇರಿಸಲ್ಪಡುವಂಥವರು ನಾವಾಗಿರ್ತೇವೆ. ನಮ್ಮ ಕಣ್ಣುಗಳು ಆತ್ಮನ ಸಂಗತಿಗಳ ವಿಷಯದಲ್ಲಿ ಬೆಳಗಿಸಲ್ಪಡುವಂಥದ್ದು ಪ್ರಾರಂಭವಾಗುವಂಥದ್ದಾಗಿರ್ತೈತೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪರಲೋಕದ ಬೀಗದ ಕೈಗಳು ನಮ್ಮ ವಶಕ್ಕೆ ಕೊಡಲ್ಪಡುವಂಥವಾಗಿರ್ತವೆ. ಈ ಎಲ್ಲ ವೈರಿಯ ರಾಜ್ಯದ ಮೇಲೆ, ಎಲ್ಲ ದುರಾತ್ಮಗಳ ಮೇಲೆ, ಎಲ್ಲ ಅಂಧಕಾರದ ದೊರೆತನಗಳ ಮೇಲೆ, ಎಲ್ಲ ವಾಯುಮಂಡಲ ಸಂಬಂಧವಾದಂಥ ವೈರಿಯ ದುರಾತ್ಮನ ಸಮೂಹಗಳ ಮೇಲೆ ಅಧಿಕಾರ ನಮಗೆ ಕೊಡಲ್ಪಡುವಂಥದ್ದಾಗಿರ್ತದೆ. ಯಾವಾಗಾದರೆ ಯೇಸು ಶಿಲುಬೆಯಲ್ಲಿ ಮಾಡಿರುವ ಕಾರ್ಯವನ್ನು, ಅದರ ಕುರಿತಾದ ಸುವಾರ್ತೆಯನ್ನು ನಾವು ನಂಬುತ್ತೇವೋ ಆಗ. ಅನೇಕ ಸಾರಿ ಪಾಪಗಳು ಪರಿಹಾರವಾಗಿದ್ದಾವೆ, ನಿನಗೆ ಪಾಪದಿಂದ ಬಿಡುಗಡೆಯಾಗಿದೆ, ನೀನು ದೇವರ ನೀತಿವಂತನಾಗಿದ್ದಿ ಎಂಬುದಾಗಿ ನಂಬಬೇಕಂದ್ರೆ ಅಷ್ಟು ಬೇಗ ನಾವು ಅದೆಲ್ಲ ಆಗಿಬಿಡ್ತೇವಾ ಎಂಬುದಾಗಿ ಆ ಕಾರ್ಯವನ್ನು ನಂಬುವುದಕ್ಕೆ ನಾವು ಹಿಂದೆ ಹೆಜ್ಜೆ ಹಾಕುವಂಥವರಾಗಿರ್ತೇವೆ. ಇದು ಸೈತಾನನ ಮೋಸ. ಯಾಕಂದರೆ ಆ ಕಾರ್ಯವನ್ನು ನಂಬುವುದರಿಂದಲೇ ನಾವು ದೇವರಿಗೆ ಹುಟ್ಟುವಂಥವರಾಗಿರ್ತೇವೆ. ಈ ಕಾರ್ಯವನ್ನು ನಂಬುವುದರಿಂದಲೇ ನಾವು ಆತ್ಮನಿಂದ ಹುಟ್ಟುವಂಥವರಾಗಿರ್ತೇವೆ. ನಾವು ಈ ಕಾರ್ಯವನ್ನು ನಂಬುವುದರಿಂದಲೇ ಮತ್ತು ನಾವು ದೇವರ ಮಕ್ಕಳ ಪದವಿಯನ್ನು ಹೊಂದಿಕೊಳ್ಳುವಂಥವರು ನಾವು ಆಗಿರ್ತೇವೆ. ಇದರಿಂದಲೇ ರಕ್ಷಣೆ ಸಾಧ್ಯವಾಗ್ತೈತೆ, ಇದರಿಂದಲೇ ಜಯ ಜೀವಿತ ಪ್ರಾರಂಭವಾಗುವಂಥದ್ದಾಗಿರ್ತೈತೆ, ಇದರಿಂದಲೇ ನಂಬಿಕೆಯ ಜೀವಿತ ಆರಂಭವಾಗ್ತೈತೆ, ಇದರಿಂದಲೇ ನಮಗೆ ಒಂದು ಆತ್ಮಿಕ ಬೆಳಕು ಉಂಟಾಗಲಿಕ್ಕೆ ಪ್ರಾರಂಭಿಸುವಂಥದ್ದಾಗಿರ್ತೈತೆ. ಹಲ್ಲೆಲೂಯಾ. ಇದರಿಂದಲೇ ರಕ್ಷಣೆ, ಮೋಕ್ಷ,
ದೇವರ ಸಾನ್ನಿಧ್ಯದ ಪ್ರವೇಶ ಎಲ್ಲವೂ ಇಲ್ಲಿ ಕ್ರಿಸ್ತನ ಶಿಲುಬೆಯಲ್ಲಿ ಮಾಡಿರುವ ಪಾಪ ಪರಿಹಾರವನ್ನು, ಪಾಪದ ವಶದಿಂದ ಬಿಡುಗಡೆಯನ್ನು ಮತ್ತು ದೇವರ ಮಕ್ಕಳಾಗುವ ಪದವಿಯನ್ನು, ದೇವರಿಗೆ ಬ್ರತಿಕಿಕೊಳ್ಳುವಂಥ ಆ ಕಾರ್ಯವನ್ನು, ದೇವರ ಸನ್ನಿಧಿಯಲ್ಲಿ ಧೈರ್ಯವಾಗಿ ನಿಲ್ಲುವಂಥ ನೀತಿಯ ನಿರ್ಣಯವನ್ನು ನಾವು ಯಾವಾಗಾದರೆ ನಂಬುತ್ತೇವೋ ಆಗ ಮಾತ್ರ ಈ ರಕ್ಷಣೆ ಅನ್ನುವಂಥದ್ದು ದೇವರಿಗೆ ಹುಟ್ಟುವಂಥದ್ದೆಂಬುವಂಥದ್ದು ಸಾಧ್ಯವಾಗುವಂಥದ್ದಾಗಿರ್ತದೆ. ಹಲ್ಲೆಲೂಯಾ. ಅದಕ್ಕೆ ಇದನ್ನು ನಂಬುವುದಕ್ಕೆ ನಾವು ಹಿಂದೇಟು ಹಾಕಬಾರ್ದು. ಇದನ್ನು ನಂಬುವುದರ ಮೂಲಕವೇ ನಮ್ಮ ಜೀವಿತದಲ್ಲಿ ನಾವು ತಿರುಗಿ ಜನ್ಮಿಸುವಂಥವರಾಗಿರ್ತೇವೆ. ತಿರುಗಿ ಜನ್ಮಿಸುವುದರಿಂದ ನಾವು ನೋಡ್ತೇವೆ, ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗ್ತೇವೆ, ದೇವರ ರಾಜ್ಯವನ್ನು ಪ್ರವೇಶಿಸುವಂಥವರಾಗಿರ್ತೇವೆ, ದೇವರ ಮಹಿಮೆಯಲ್ಲಿ ನಾವು ಪಾಲುಗಾರರಾಗುವಂಥವರಾಗಿರ್ತೇವೆ. ಹಲ್ಲೆಲೂಯಾ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ತಿರುಗಿ ಜನ್ಮಿಸುವಂಥದ್ದು ಅಗತ್ಯ. ಪ್ರತಿಯೊಬ್ಬ ವ್ಯಕ್ತಿ ಹೊಸದಾಗಿ ಹುಟ್ಟುವಂಥದ್ದು ಅಗತ್ಯ. ಪ್ರತಿಯೊಬ್ಬ ವ್ಯಕ್ತಿ ದೇವರಿಂದ ಹುಟ್ಟುವಂಥದ್ದು ಅಗತ್ಯ. ಪ್ರತಿಯೊಬ್ಬ ವ್ಯಕ್ತಿ ದೇವರಿಗೇ ಹುಟ್ಟಿದವನಾಗುವಂಥದ್ದು ಅಗತ್ಯ. ಪ್ರತಿಯೊಬ್ಬ ವ್ಯಕ್ತಿ ಆತ್ಮನಿಂದ ಜನ್ಮಿಸುವಂಥದ್ದು ಅಗತ್ಯ. ಪ್ರೈಸ್ ದಿ ಲಾರ್ಡ್. ಯಾಕಂದರೆ ಅವನು ಮಾತ್ರ ದೇವರ ರಾಜ್ಯವನ್ನು ಕಾಣ್ತಾನೆ, ಅವನು ಮಾತ್ರ ದೇವರ ಸಾನ್ನಿಧ್ಯ ಪ್ರವೇಶವನ್ನು ಹೊಂದುವಂತಾತನಾಗಿರ್ತಾನೆ, ಅವನು ಮಾತ್ರ ನಾಳೆ ನರಕದಿಂದ ಅವನು ಬಿಡುಗಡೆ ಹೊಂದುವಂತಾತನಾಗಿರ್ತಾನೆ, ಅವನು ಮಾತ್ರ ಈ ಲೋಕದಲ್ಲಿ ದೇವರ ಪ್ರಸನ್ನತೆಯ ಮೂಲಕ ದೇವರ ಸನ್ನಿಧಾನವನ್ನು ಹೊಂದಿದವನಾಗಿ ಜಯ ಜೀವಿತವನ್ನು ಮಾಡುವಂತಾತನಾಗಿರ್ತಾನೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿ ದೇವರ ರಾಜ್ಯ ಕಾಣಬೇಕು. ಆ ಕಾಣಬೇಕಂದ್ರೆ ಸುವಾರ್ತೆಯನ್ನು ನಂಬಬೇಕು, ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡಬೇಕು. ಇದು ಮಾತ್ರ ಮಾರ್ಗವಾಗಿರ್ತೈತೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆಂಬುದಾಗಿ, ನಾನೇ ಜೀವವು ಪುನರುತ್ಥಾನವೂ ಆಗಿದ್ದೇನೆಂಬುದಾಗಿ. ಆತನಲ್ಲಿ ನಂಬಿಕೆಯಿಡುವವನೇ ಪುನರುತ್ಥಾನವನ್ನು ಹೊಂದುವಾತನಾಗಿರ್ತಾನೆ, ತಿರುಗಿ ಜನ್ಮಿಸುವಂತಾತನಾಗಿರ್ತಾನೆ. ಹಲ್ಲೆಲೂಯಾ. ತಿರುಗಿ ಜನ್ಮಿಸುವಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೆ ಅಗತ್ಯವಾದಂಥ ಸಂಗತಿಯಾಗಿದೆ. ಮುಂದಿನ ವಾರದಲ್ಲಿ ಈ ಸಂಗತಿಗಳನ್ನು ಮುಂದುವರಿಸಿ ನಾನು ಮಾತನಾಡ್ತೇನೆ. ಅನೇಕ ಸಾರಿ ಭಯಭಕ್ತಿಯ ಜೀವಿತ, ರಕ್ಷಣೆಯ ಜೀವಿತಕ್ಕಿರುವಂಥ ವ್ಯತ್ಯಾಸ ನಮಗೆ ಅನೇಕ ಸಾರಿ ಗೊತ್ತಿರುವುದಿಲ್ಲ. ನಾವು ಅಂದುಕೊಳ್ತೀವಿ ಭಯಭಕ್ತಿಯ ಜೀವಿತವೇ ರಕ್ಷಣೆಯ ಜೀವಿತ ಎಂಬುದಾಗಿ. ರಕ್ಷಣೆಯ ಜೀವನದಲ್ಲಿ ಭಯಭಕ್ತಿ ಇರುವಂಥದ್ದಾಗಿದೆ, ಆದರೆ ಭಯಭಕ್ತಿಯ ಜೀವಿತವೇ ರಕ್ಷಣೆಯ ಜೀವಿತವಲ್ಲ ಎಂಬುದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದರ ಅರ್ಥ ನಾವು ರಕ್ಷಣೆ ಹೊಂದದೆ ಅಥವಾ ತಿರುಗಿ ಜನ್ಮಿಸದೆ ನಾವು ಭಯಭಕ್ತಿಯ ಜೀವಿತ ಮಾಡಬಹುದು, ಬಟ್ ಆದರೆ ರಕ್ಷಣೆಯ ಮಹಿಮೆಯನ್ನು ನಾವು ಅನುಭವಿಸಲಿಕ್ಕಾಗುವುದಿಲ್ಲ. ಬಟ್ ಆದರೆ ರಕ್ಷಣೆ ಹೊಂದಿರುವ ಪ್ರತಿಯೊಬ್ಬ ವ್ಯಕ್ತಿ, ತಿರುಗಿ ಜನ್ಮಿಸಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಭಯಭಕ್ತಿಯ ಜೀವಿತವನ್ನು ಮಾಡಬೇಕು, ಅವನು ಮಾಡ್ತಾನೆ. ಈ ಸಂಗತಿಗಳ ಕುರಿತು ಬರುವ ವಾರ ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಇವತ್ತು ನಾನು ಇಲ್ಲಿಗೆ ಮುಗಿಸ್ತೇನೆ. ನಾವು ಕರ್ತನಿಗೆ ಸ್ತೋತ್ರ ಮಾಡೋಣ. ಒಂದು ಸಂಗತಿ, ನೀವು ಶಿಲುಬೆಯ ವಾರ್ತೆಯನ್ನು ನಂಬಬೇಕು. ಅದು ಮನುಷ್ಯರ ಮಾತಲ್ಲ, ಶಿಲುಬೆಯ ಮಾತು, ಸುವಾರ್ತೆಯ ವಾಕ್ಯ. ಇದನ್ನು ನಾವು ನಂಬಬೇಕು. ಅതെಂದರೆ ನಮ್ಮ ಪಾಪಗಳು ಪರಿಹಾರವಾಗಿದ್ದಾರೆ. ಅದೆಷ್ಟು ಕಡು ಕೆಂಪಾಗಿದ್ದರು, ಎಷ್ಟು ಕೆಟ್ಟವಾಗಿದ್ದರು, ಯಾರೂ ಮಾಡಲಾರದ ಪಾಪಗಳಾಗಿದ್ದರು, ನೀನು ಕ್ರಿಸ್ತನ ರಕ್ತ ನಿನಗೋಸ್ಕರ ಸುರಿಸಲ್ಪಟ್ಟಿದೆ. ಆ ರಕ್ತ ನಿನ್ನ ಪಾಪದಿಂದ ಅದು ಬಿಡುಗಡೆ ಮಾಡಿದೆ ಎಂಬುದನ್ನು ಸ್ಪಷ್ಟವಾದಂಥ ಸಂಗತಿ. ಆತನ ಮರಣ ನಿನ್ನನ್ನು ಪಾಪದ ವಶದಿಂದ ಬಿಡುಗಡೆ ಮಾಡಿದೆ, ಪಾಪದ ಪಾಲಿಗೆ ನೀನು ಇಲ್ಲದ ಹಾಗೆ ಮಾಡಿರುವಂಥದ್ದಾಗಿದೆ, ಪಾಪದ ದೊರೆತನದಿಂದ ನಿನ್ನನ್ನು ಬಿಡುಗಡೆ ಮಾಡಿರುವಂಥದ್ದಾಗಿದೆ ಎಂಬುದಾಗಿ ನೀನು ನಂಬಬೇಕು. ಆತನ ಪುನರುತ್ಥಾನದ ಮೂಲಕ ನೀನು ದೇವರಿಗೆ ಪುನರುತ್ಥಾನನಾಗಿದೆಯಾ, ತಿರುಗಿ ದೇವರಿಗೆ ನೀನು ಹುಟ್ಟಿರುವಂಥ ವ್ಯಕ್ತಿಯಾಗಿದೆಯಾ, ತಿರುಗಿ ದೇವರ ವಿಷಯದಲ್ಲಿ ಬದುಕುವ ವ್ಯಕ್ತಿ ನೀವಾಗಿದ್ದೀರಾ. ಇದನ್ನು ನಂಬಿರಿ, ಖಂಡಿತವಾಗಿ ದೇವರ ರಾಜ್ಯವನ್ನು ನೀವು ಅನುಭವಿಸುವಂಥ ವ್ಯಕ್ತಿಗಳಾಗಿರ್ತೀರ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಸ್ತುತಿ ಸ್ತೋತ್ರಗಳನ್ನು ನಾನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತ, ಹೊಸದಾಗಿ ಹುಟ್ಟುವಂಥದ್ದು ಹೇಗೆ ಸಾಧ್ಯ ಎಂಬುದಾಗಿ ಇವತ್ತು ಕರ್ತನಿನ ವಾಕ್ಯದಿಂದ ನಾವು ನೋಡಿಕೊಂಡವರಾಗಿದ್ದೇವೆ. ಇದು ಪ್ರತಿಯೊಬ್ಬರ ಕರ್ತನಪ್ಪ ಸ್ಪಷ್ಟವಾಗಿ ಎಲ್ಲರ ಗ್ರಾಹಿಕೆಗೆ ಉಂಟಾಗಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ಇದನ್ನು ತಿಳಿದು ಸ್ವಾಮಿ, ಶಿಲುಬೆಯಲ್ಲಿ ನೀನು ಮಾಡಿರುವ ಕಾರ್ಯಗಳನ್ನು, ನಿನ್ನ ವಾಕ್ಯವದರ ಬಗ್ಗೆ ಏನು ಹೇಳ್ತದೆ ಆ ವಾರ್ತೆಯನ್ನು ನಂಬುವಂತೆ ಸ್ವಾಮಿ, ತಿರುಗಿ ಜನ್ಮಿಸುವಂಥ ಅನುಭವದಲ್ಲಿ, ರಕ್ಷಣಾನುಭವದಲ್ಲಿ ಮುಂದಕ್ಕೆ ಹೋಗುವಂತೆ, ಈ ಲೋಕದಲ್ಲಿ ಜಯ ಜೀವಿತವನ್ನು ಮಾಡುವಂತೆ ಪ್ರತಿಯೊಬ್ಬರನ್ನು ನೀನು ಬಲಪಡಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಸಾರಲ್ಪಟ್ಟ ವಾಕ್ಯಕ್ಕಾಗಿ ಸ್ತೋತ್ರ ಮಾಡ್ತಾ ಇದು ನಮ್ಮಲ್ಲಿ 100ರಷ್ಟು ಫಲಿಸಲೆಂಬುದಾಗಿ ಪ್ರಾರ್ಥಿಸ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಪ್ರೀತಿಯುಳ್ಳ ಪರಲೋಕದ ತಂದೆ. ಆಮೆನ್.